ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಸೂರ್ಯನ ನೋಡ್ದಲೇನೂ ಕೂಡ ನೀವು ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದಾನೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇವಲ ಸೂರ್ಯನ ಕಾರಕತ್ವ ಮತ್ತು ನಿಮ್ಮ ಗುಣಗಳಿಂದ ಹೇಗೆ ತಿಳ್ಕೊಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಹೇಳಿದ್ರೆ ಮೊದಲನೇದಾಗಿ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಮೊರಾಲಿಟಿ ಅಥವಾ ಧರ್ಮವನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಅದಕ್ಕೆ ಆತ ರಾಜ. ಸೊ ಯಾರಿಗೆ ಒಂದು ಒಳ್ಳೆಯದು ಅಥವಾ ಒಂದು ಕೆಟ್ಟದ್ದು ಅಂತ ಹೇಳ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡೋ ಕೆಪಾಸಿಟಿ ಇರ್ತದೋ ಅಂತವರು ಅವರ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ಈಗೋ ಅಂತ ಹೇಳಿದ್ರೆ ಕೆಟ್ಟದ್ದಲ್ಲ, ಒಳ್ಳೆಯ ಪರ್ಸ್ಪೆಕ್ಟಿವ್ ಇಂದ ಕೆಲವ್ರಿಗೆ ಏನಾದ್ರೂ ಹರ್ಟ್ ಮಾಡ್ಬಿಟ್ರೆ ಅವ್ರಿಗೆ ಫೀಲ್ ಆಗುತ್ತೆ, ನಾನು ಎಂತಹ ವ್ಯಕ್ತಿ, ನನಗೆ ಈಗ ಆಯ್ತಲ್ಲ ಅನ್ನುವಂಥದ್ದು. ಈ ಈಗೋವನ್ನ ರೆಪ್ರೆಸೆಂಟ್ ಮಾಡೋನು ಸೂರ್ಯನೇ ಆಗಿರೋದ್ರಿಂದ ಯಾರಿಗೆ ಈ ರೀತಿಯಾದಂತಹ ಒಂದು ಒಳ್ಳೆಯ ಈಗೋ ಇರ್ತದೋ ಅಂತಹ ವ್ಯಕ್ತಿಗಳಿಗೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥ. ಮಿತ್ರ, ಇನ್ನ ಮೂರನೇದಾಗಿ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ತಂದೆಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಯಾರ ಲೈಫ್ ಅಲ್ಲಿ ಅವರ ತಂದೆ ಬಹಳ ಅವ್ರಿಗೆ ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೋ ಅಥವಾ ಬಹಳ ಎಲ್ಲಾ ವಿಷಯದಲ್ಲೂ ಸಹಾಯ ಮಾಡ್ತಾ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಾರೋ ಅಂತಹ ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋಬಹುದು ಅವರ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮಿತ್ರ, ಇನ್ನ ನಾಲ್ಕನೇದಾಗಿ ಸೂರ್ಯ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಪವರ್, ಇನ್ಫ್ಲೂಯೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಕೆಲವ್ರಿಗೆ ಏನಾದ್ರೂ ಒಂದು ರೂಮ್ ಒಳಗೆ ಎಂಟರ್ ಆದ ತಕ್ಷಣ ಅವ್ರ ಪ್ರೆಸೆನ್ಸ್ ನ ಎಲ್ಲ ನೋಟ್ ಮಾಡ್ತಾರೆ ಮತ್ತು ಅವ್ರಿಗೆ ಒಂದು ಮರ್ಯಾದೆ, ಒಂದು ರೆಸ್ಪೆಕ್ಟೇಬಲ್ ಒಂದು ಅಪ್ರೋಚ್ ಮಾಡ್ತಾರಲ್ಲ ಅಂತಹ ವ್ಯಕ್ತಿಗಳಿಗೆ ತಿಳ್ಕೋಬಹುದು ಅವರ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದೆ. ಅದಕ್ಕೆ ಅವ್ರಿಗೆ ನ್ಯಾಚುರಲ್ ಆಗಿ ಒಂದು ಫೇಮು ಅಥವಾ ಒಂದು ರೆಸ್ಪೆಕ್ಟ್ ಅನ್ನುವಂಥದ್ದು, ಹಾನರ್ ಅನ್ನುವಂಥದ್ದು ಸಿಗುವಂತದ್ದಾಗಿರ್ತದೆ. ಮಿತ್ರರೇ, ಅದಲ್ಲದೆ ಸೂರ್ಯ ಇನ್ ಜನರಲ್ ಆಗಿ ಆರೋಗ್ಯವನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರ ಆರೋಗ್ಯ ತುಂಬಾ ದೃಢವಾಗಿ ಚೆನ್ನಾಗಿರ್ತದೋ ಅಂತವ್ರಿಗೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಅಂತಾನೆ ಹೇಳ್ಬೋದು. ಮತ್ತು ಯಾರಿಗೆ ಅವರ ವರ್ಕ್ ಪ್ಲೇಸ್ ಅಲ್ಲಿ ಒಳ್ಳೆ ಮರ್ಯಾದೆ ಸಿಗ್ತಾ ಇರುತ್ತೆ ಅಥವಾ ವರ್ಕ್ ಅವ್ರದ್ದು ಲೈಫ್ ಅಲ್ಲಿ ಮೇಲ್ ಹೋಗ್ತಾನೆ ಇರ್ತದೆ ಅಂತ ಹೇಳಿದ್ರೆ, ಈಗ ಮೊದಲು ಒಂದು ಪೊಲೀಸ್ ಇಟ್ಕೊಳ್ಳೋಣ, ಒಂದು ಕಾನ್ಸ್ಟೇಬಲ್ ಆಗಿದ್ರು, ನೆಕ್ಸ್ಟ್ SI ಆದ್ರು, ನೆಕ್ಸ್ಟ್ ಸರ್ಕಲ್ ಇನ್ಸ್ಪೆಕ್ಟರ್, ಈ ರೀತಿ ಒಂದು ಪೊಸಿಷನ್ ಮೇಲೆ ಪೊಸಿಷನ್ ಅಪ್ಗ್ರೇಡೇಷನ್ ಸಿಗ್ತಾ ಇದೆ, ಕೆರಿಯರ್ ಸ್ಮೂತ್ ಆಗಿ ಫ್ಲೋ ಆಗ್ತಾ ಇದೆ, ಫುಲ್ ರೆಸ್ಪೆಕ್ಟೇಬಲ್ ಆಗಿದ್ದೀನಿ ಸಮಾಜದಲ್ಲಿ ನಾನು ಅನ್ನುವಂತಹ ಒಂದು ಫೀಲ್ ಇರ್ತದೋ ಆ ಒಬ್ಬ ವ್ಯಕ್ತಿಗೆ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಅರ್ಥ. ಮತ್ತು ಯಾರಿಗೆ ತಮ್ಮ ಹತ್ರ ಏನಾದ್ರೂ ಬಂತು ಅಂತ ಹೇಳಿದ್ರೆ, ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ಅವ್ರನ್ನ ಬಂದು ಅಪ್ರೋಚ್ ಮಾಡಿದ್ರೆ ನನಗೆ ಇದು ಬೇಕು ಕೊಡ್ತೀರಾ ಅಂತ ಹೇಳಿದ್ರೆ ಆ ವ್ಯಕ್ತಿ ಅವನಿಗೆ ನೆಸೆಸರಿ ಇದ್ರೂ ಕೂಡ ಕೊಡ್ತಾನೋ ಅಂತವನಿಗೆ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ರಾಜರು ಹೇಗೆ ಅಂತ ಹೇಳಿದ್ರೆ ಯಾರಾದ್ರೂ ಬಂದು ಏನಾದ್ರು ಕೇಳ್ಬಿಟ್ರೆ ಬೇಡಬಿಟ್ರೆ ಕೊಟ್ಟೇ ಬಿಡ್ತಿದ್ರು. ಅದಕ್ಕೇನೆ ರಾಜ್ಕುಮಾರ ಅಂತ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಕೊಡ್ತಿದ್ರು. ಅವ್ರಿಗೆ ಕೊಡೋ ಕೆಪಾಸಿಟಿ ಯಾರಿಗೆ ಇರ್ತದೋ ಅಂತವ್ರಿಗೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ತದೆ. ಯಾಕೆಂತ ಹೇಳಿದ್ರೆ ಯಾವತ್ತೂ ಮನುಷ್ಯ ಇಸ್ಕೊಂಡು ದೊಡ್ಡವನಾಗಲ್ಲ, ಕೊಟ್ಟು ದೊಡ್ಡವನಾಗೋದ್ರಿಂದ ಯಾರಿಗೆ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ತಾನೋ ಅಂತವ್ರಿಗೆ ಚಾರಿಟಿ ಮಾಡುವಂತ ಕೆಪಾಸಿಟಿ ತುಂಬಾ ಚೆನ್ನಾಗಿರ್ತದೆ. ಮತ್ತು ಯಾರಿಗೆ ಪೊಲಿಟಿಕಲ್ ಪವರ್ ಸಿಗ್ಲಿಲ್ಲ ಅಂದ್ರೂ ಕೂಡ ಪಾಲಿಟಿಕಲ್ ಕನೆಕ್ಷನ್ ಇರುವಂತಹ ವ್ಯಕ್ತಿಗಳು, ಪೊಲೀಸಸ್ ಇವರೆಲ್ಲ ಹೆಲ್ಪ್ ಮಾಡ್ತಾರೋ ಅಂತ ವ್ಯಕ್ತಿಗಳ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ. ಫಿಸಿಕಲ್ ಬಾಡಿಯಲ್ಲಿ ಹೇಗೆ ನೋಡ್ಕೋಬಹುದು ಅಂತ ಹೇಳಿದ್ರೆ ಯಾರ ತಲೆಯಲ್ಲಿ ಮುಂತಲೆಯಲ್ಲಿ ಕೂದಲು ಕಮ್ಮಿ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ ಸೂರ್ಯ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಅರ್ಥ. ನೀವು ನಮ್ಮ ರಾಜಕಾರಣಿಗಳಾದಂತಹ ಈ ರಾಜನಾಥ್ ಸಿಂಗ್ ಅವರೆಲ್ಲ ನೋಡ್ತು ಅಂತ ಹೇಳಿದ್ರೆ ಅವ್ರಿಗೆ ಮುಂತಲೆಯಲ್ಲಿ ಅಷ್ಟೊಂದು ಕೂದಲಿಲ್ಲ. ಇದರರ್ಥ ಏನಂತ ಹೇಳಿದ್ರೆ ಅವರ ಜಾತಕದಲ್ಲಿ ಸೂರ್ಯ ಪ್ರಬಲನಾಗಿ ಕುಳಿತಿದ್ದಾನೆ ಅಂತ ಹೇಳ್ಬಿಟ್ಟು ಅರ್ಥ. ಮತ್ತು ಸೂರ್ಯ ಮತ್ತು ಯಾರಿಗೆ ಬೇಡೋದಕ್ಕೆ ಕಷ್ಟ ಜೀವನದಲ್ಲಿ ಅಂತವರ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಅಂತ ಅರ್ಥ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಜಾತಕದಲ್ಲಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವತ್ತು ಕೊಟ್ಟ ಅಭ್ಯಾಸನೇ ಹೊರತು ಅವ್ರಿಗೆ ಈಸ್ಕೊಂಡ ಅಭ್ಯಾಸ ಇಲ್ಲ. ಅವ್ರಿಗೆ ಕೈ ಚಾಚೋದು ಅಂದ್ರೆ ಬಹಳ ಕಷ್ಟ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಅವ್ರಿಗೆ ತಲೆಯೋಗ ಪರಿಸ್ಥಿತಿ ಬಂದ್ರು ಕೂಡ ಅವ್ರಿಗೆ ಕೇಳುವಂಥದ್ದು, ಇನ್ನೊಬ್ಬರಿಂದ ಬೇಡುವಂಥದ್ದು ಹೆಲ್ಪ್ ಅನ್ನೇ ಅವ್ರಿಗೆ ತುಂಬಾ ಕಷ್ಟ ಆಗಿರೋದ್ರಿಂದ ಇಂಥವರ ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿದ್ದಾನೆ ಅನ್ನುವಂಥದ್ದು ಅರ್ಥ. ಮಿತ್ರರೇ, ಇದಿಷ್ಟು ಸೂರ್ಯನ ಕ್ವಾಲಿಟಿಗಳು ನಿಮಗೆ ಅಪ್ಲೈ ಆಗ್ತಿತ್ತು ಅಂತ ಹೇಳಿದ್ರೆ ನಿಮ್ಮ ಜಾತಕ ನೋಡಿದಿರ ಕೂಡ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಅಂತ ಅರ್ಥ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ